ನಮಸ್ಕಾರ ಸಮಸ್ತ ವೀಕ್ಷಕರಿಗೆ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿಂಗೆ ಏನಿಂಗೆ ಇವ್ರು ತಯಾರಾಗುತ್ತಲೇ ಹೊತ್ತು ಮುಳುಗ್ತೈತಿದ್ದು. ಅದೇನೋ ಅಂತಾರಲ್ಲ ಶರ್ಟ್ ಶೃಂಗಾರ ಆಗುತ್ತೆ ಪಾಟ್ನ ಹಾಳಾತಂತೆ. ಬಾರ ಬೇಗ. ಅಪ್ಪ ನಾನು ರೆಡಿ. ಎಲ್ಲಿದ ನೋಡುವ ನಿಮ್ಮವ್ವ. ಅಲ್ರಿ ನೀವೇನೋ ಒಂದು ಲುಂಗಿ ಸುತ್ಕೊಂಡು ಒಂದು ಅಂಗಿ ಹಾಕೊಂಡು ನಡೀತೀರಿ. ನಾವು ಎಲ್ಲ ಬುಟ್ಟಿ ತಗೋಬೇಕು, ಹಣ್ಣಿನ ಬುಟ್ಟಿ ತಗೋಬೇಕು, ಸಂಪ್ರದಾಯಕ್ಕೆ ಏನೇನು ಬೇಕೆಲ್ಲ ತೊಗೊಂಡು ಬರ್ಬೇಕಲ್ಲ. ಸರಿ ಸರಿ. ಫೋನ್ ಮಾಡಿದ್ದೀನಾ ಬ್ರೋಕರ್ ನಿಮ್ದು? ಮಾಡಿಲ್ಲ, ನೀವು ಮಾಡಿ. ಹಲೋ ಹಾಂಪ್ಪ ಬರಕತ್ತಿ ನೋಡಿ. ಈಗ ಮನೆ ಬಿಡ್ತೀವಿ ಹೇಳ್ಬಿಡು. ಸರಿ ಸರಿ ಬರ್ರಿ. ನಿನ್ನ ಹಿರಿ ಮಗಳು ಯಾಕೆ ಬರಲಿಲ್ಲ? ಆಕೇನಿಗೆ ಬರಂಗಿಲ್ಲ ಅಂತ ಒಮ್ಮಲ್ಕೆ ಇದಕ್ಕೆ ಬರ್ತದೆ ತಗೋ. ನೀವು ಗಟ್ಟಿ ಮಾಡಕ್ಕೆ ಬರ್ತಿರಲ್ಲ, ಆಗ ಬರ್ತೀನಿ. ಈಗ ನನಗೆ ಆಗಂಗಿಲ್ಲ, ನನ್ನ ಗಂಡನ ಮನೆಯಾಗೂ ಕೆಲಸ ಅದಾವ ಅಂತ ಅನ್ಲಕ್ಕೆ. ಸರಿ ನೋಡ್ರಿ ಹಂಗಾರ. ಗಂಗಾ ಇನ್ನೂ ತಯಾರಾಗಿಲ್ಲ? ಅಪ್ಪ ಯಾಕೆ? ನಿಮ್ಮ ಹೇಳಿಲ್ಲ ನಿಮ್ಗೆ? ರೀ ನಾನು ನೀನು ಹೇಳೋದು ಮರೆತು ಬಿಟ್ಟೆ, ನೀವೇ ಹೇಳ್ರಿ. ನಿನಗೆ ಇವತ್ತು ಹುಡುಗ ನೋಡಕ್ಕೆ ಬರ್ತಾನಪ್ಪ. ಅಪ್ಪ ಅದು ನಂಗೆ ಇಷ್ಟು ಲಗು ಬೇಡಾಗಿತ್ತು. ನಾ ಇನ್ನೂ ಓದ್ಬೇಕಪ್ಪ. ಮದುವೆ ಆದ್ಮೇಲೆ ಓದ್ಬೇಡ ಯಾರಂತಾರ ಓದಕ್ಕಂತಾಳ. ಮದುವೆ ಆದ್ಮೇಲೆ ಅವ್ರು ಓದಿಸ್ಬೇಕಲ್ಲಪ್ಪ. ಇಲ್ಲ ಯಾಕೆ ಇಷ್ಟು ಅವಸರ ತಗೋಕತ್ತೀರಿ ಅಂತ. ಆಮೇಲೆ ಮನ್ಯಾಗ ಅಣ್ಣನೂ ಇಲ್ಲ ಯಾರೂ ಇಲ್ಲ. ಯಾಕೆ ನೋಡಪ್ಪ ಹುಡುಗ ಚಲೋ ಅದಾನ, ಜಾತ್ಕನೂ ಕೂಡಿ ಬಂದೈತಿ. ಅವ್ರು ಏನಾರು ಹೂ ಅಂದ್ರೆ ನನಗೆ ಮನೆತನ ಒಂದು ನೋಡ್ಕೊಂಡು ಬಂದ್ರೆ ನನಗೆ ಖುಷಿನ ಐತಿ. ಅದಕ್ಕೆ ಅಪ್ಪ ಅದು ನೋಡುವ, ಅದು ಇದು ಅನ್ಬೇಡ, ಬರೋ ಟೈಮ್ ಆಗೈತಿ, ನಡಿಯವ. ಸರಿ ಅವ್ವ. ಬ್ರೋಕರ್ನು ಬರ್ತಾನ, ಇಬ್ರು ಒಟ್ಟನ್ನು ಕರ್ಕೊಂಡು ಬಾ ಇಲ್ಲೇ. ಅಲ್ಲ ಅಣ್ಣಗೆ ಒಂದು ಮಾತು ಹೇಳ್ಬೇಕಿತ್ತು. ಅಣ್ಣಿಗೆ ಹೇಳಿದ್ರೆ ತಗೋ ಬರ್ತಾನಲ್ಲ ಮುಂದಿನ ವಾರ. ಸರಿಯಪ್ಪ. ಅವ್ವ ಏನವ್ವ ಇದು? ನಂಗೇನು ಗೊತ್ತಿಲ್ಲವ. ನಿಮ್ಮ ಅಪ್ಪನ ಕೇಳು. ನಡಿ ಮೊದಲು ರೆಡಿಯಾಗಿ ನಡಿ. ಮತ್ತು ಅವ್ರು ಬಂದಾಗ ಏನು ಮಾಡೋಕ್ಕಾಗಲ್ಲ. ಈಗ ಹಂಗೂ ಅಡುಗೆ ಮನೆಯಾಗ ತೆಕ್ಕಿ ಕೆಲಸ ಉಂಟಾವು. ಸೀರೆ ಅಲ್ಲೇ ಕೆಂಪು ಸೀರೆ ಇಟ್ಟಿನಲ್ಲ, ಇಲ್ಲ ಇದು ಸೀರೆ ಚಂದ ಐತಿ, ಇದ್ರ ಮೇಲೆ ರೆಡಿಯಾಗ. ಸರಿ ನಾವು ನಂಗೆ ಒಂದು ಮಾತು ಏನು ಹೇಳಂಗಿಲ್ಲ ನೀವು. ಹುಡುಗ ನೀ ಏನು ನೋಡಿದವ ಅದನ್ನ ಯಾರಂತ ಗೊತ್ತಾಗುತ್ತೆ. ಒಂದಿಟ್ಟು ನಿಮಿಷ ನಿಂದ್ರು. ಸರಿ ಅವ. ಏನು ಮಾಡ್ಬೇಕಂತ ಲಗುನ ಹೊಳಂಗೆ ಇಲ್ಲ. ಅವಲಕ್ಕಿ ಮಾಡಿ ಚಾ ಮಾಡಿ ಇಡ್ತೀನಿ. ಬಂಗಾರಿ ಬಂದ್ರವ್ರು. ಸರಿ ರೀ. ತಯಾರಾಗಿ ಇಲ್ಲ? ಆಗ್ಯಾಡ್ರಿ. ಆದರೂ ಇಷ್ಟು ಲಗು ಬೇಕಿತ್ತನ್ರಿ. ಇನ್ನು ಮಗಳು ಈಗ 17 ತುಂಬಿತು. ಒಳ್ಳೆ ಮಾಡ್ತಾನೆ ಕಣೆ. ಒಳ್ಳೆ ಮಾಡ್ತಾನೆ. ಎಲ್ಲಿ ಸಿಗ್ತಾವೆ ಹೇಳಿದ್ದು? ಹಿಂಗೆ ಕೂಡು ಕುಟುಂಬ ಸಿಗ್ತಾವಣ್ಣ ನಿನಗೆ. ನಮ್ದ ನೋಡ್ತೀನಿ ನೀನು. ನಾವು 3 ಜನ ಅಂತಂದ್ರೆ 3 ಜನ ಎಲ್ಲಿದ್ದೀವಿ ಹೇಳ? ಒಬ್ಬೊಬ್ರು ಒಂದೊಂದು ದಿಕ್ಕದಿ. ಇಷ್ಟು ಚಂದ ಕೂಡಿದಾರೆ ಅಂತಂದ್ರೆ ಖುಷಿ ಪಡ್ಬೇಕೆಲ್ಲ. ನಾನು ಯಾರಿಗೆ ಗೊತ್ತ್ರಿ ಮುಂದೆ ಅವ್ರವ್ರು ಆದ್ರೆ ಏನು ಮಾಡ್ತೀರಿ? ನಿನ್ನ ಮುಂದೆ ಹುಡುಗ ಮಾತ್ರ ನಾನು ಇಳಿಸೋಣ. ನಾವು ಅಂದಿನಿ ಎಲ್ಲರಿಗೂ ಗಪ್ಪು ಬಾಯಿ ಮುಚ್ಕೊಂಡು ಕುಂದಿರ್ಬೇಕಷ್ಟೇ. ಸರಿ ನಿಮಗೆ ಹೆಂಗೆ ಅನ್ಸುತ್ತೋ ಹಂಗೆ ಮಾಡಿ. ಬರ್ರಿ ಬೇಕ್ರಿ ಬರ್ರಿ. ಬರ್ರಿ ನಮಸ್ಕಾರ. ಕುತ್ಕೋ ಬರ್ರಿ. ಮತ್ತೆ ಬೇಕ್ರಿ ಪ್ರಯಾಣ ಎಲ್ಲ ಸೂಪರ್ ಚೆನ್ನಾಗಿತ್ತಲ್ಲ? ಚೆನ್ನಾಗಿ. ನೋಡ್ರಿ ಇವರು ಅವ್ರ ಅಪ್ಪ, ಅವ್ರ ಮಗಳು, ಅವ್ರ ಧರ್ಮ ಪತ್ನಿ, ಆಮೇಲೆ ಇನ್ನೂ 3 ಜನ ಗಂಡ್ಮಕ್ಳು ಇದಾರೆ, ಬಂದಿಲ್ಲ. ಅವರು ಸಾಲಿ ಕ್ಲಬ್ ಭಾರತದಲ್ಲಿದ್ದಾರಂತೆ, ಕರೆದಿಲ್ಲ. ಆಮೇಲೆ ಅವರು ಅವ್ರ 2ನೇ ಮಗ ಈಗ ನೋಡಕ್ ಬಂದಿಲ್ಲ. ಆಕಿ ಲಾಸ್ಟ್ನೇದಕ್ಕಿ. ಮತ್ತೆ ಇನ್ನೊಬ್ಬ ಹಿರಿ ಮಗ ಅದನ್ನ, ಅವನು ಪುಣ್ಯದಾಗ ಅದಾನ ಅನ್ಸುತ್ತಾ. ಬಂಗಾರಿ ಇವರು ನಮ್ಮ ಧರ್ಮ ಪತ್ನಿ. ನಮಸ್ಕಾರ ಎಲ್ರಿಗೂ. ಅವ್ರ ಹೆಸರು ಬಂದು ಬಂಗಾರಮ್ಮ ಅಂತ, ನಾವು ಬಂಗಾರಿ ಅಂತಾನೆ ಕರೀದವ್ರಿಗೆ. ನನ್ನ ಮಗಳು ಗಂಗಾ, ಇವನು ಸಂಗು ಮತ್ತು ಬಸ್ಸು ಅಂತ. ಚಲೋ ಆಯ್ತು ನೀವೆಲ್ಲ ಬಂದಿದ್ದು. ಹೋಗಿ ಹುಡುಗಿನ ಕರ್ಕೊಂಡ್ಬರೋ. ಇವಳು ನನ್ನ ಮಗಳು ಗಂಗಾ ಅಂತ. ಗಂಗಾ ಆಶೀರ್ವಾದ ತಗೋ ಎಲ್ಲ ಕಡೆ, ಹಿರಿಯರ ಹತ್ರ ತಗೋ. ಬೇಡವಾ ಬೇಡ, ಏನು ಬೇಡ. ಚಾ ತಗೋರಿ ಎಲ್ಲರೂ. ಕೇಳ್ರಿ ಏನ್ ಕೇಳೋದೈತೆ ಕೇಳ್ರಿ. ಏನು ಕಲ್ತೀವ? PUC ಮುಗ್ಯಾಕ ಬಂದೈತ್ರಿ. 18 ವರ್ಷ ತುಂಬ ಅಲ್ರಿ ಬೀಗ್ರ? ಹ್ಞೂ ರೀ. ಈಗ ನಿನ್ನೆ ನಾವು ಆಕಿದ್ದು ಹುಟ್ಟುಹಬ್ಬ ಮಾಡಿದೀವಿ ರೀ. 18 ವರ್ಷ ತುಂಬ. ಯಾಕಂದ್ರೆ 18 ವರ್ಷ ಮುಂಚೆ ಮಾಡಿದ್ರೆ ಮತ್ತೆ ನಾವು ನೀವು ಕೂಡ ಜೈಲಿಗೆ ಹೋಗ್ಬೇಕಾಗತ್ತೆ. ಇಲ್ರಿ ಅದೆಲ್ಲ ಗೊತ್ತೈತಿ. 18 ವರ್ಷ ತುಂಬವು. ನಾವು ಒಳ್ಳೆ ಸಂಬಂಧ ಬಂದೈತೆ ಅಂತ ನಾವು ಅಂತ ತೋರ್ಸಾಕತ್ತೀನಿ ನಿಮ್ಗೆ. ಇದು ಫಸ್ಟ್ನೇ ಇದ್ರಿ ನಾವು ತೋರ್ಸಾಕತ್ತಿದ್ದು. ಹೌದನ್ರಿ. ನಮ್ಮ ಹುಡುಗಂದು ಇದು 2ನೇದು ನೋಡ್ರಿ. 1ನೇದು ನಮ್ಮ ಮಕ್ಕಳ ಮಗಳು ತೋರಿಸಿದ್ವಿ. ಆಕೆ ಭಾಳ ಸಾಲಿ ಕಲ್ತೀನಿ ಅಂತೇಳಿ ಇದು ಮಾಡಿದ್ವಿ. ಭಾಳ ಸಾಲಿ ಕಲ್ತಾ ಅಂತೇಳಿ ಬಿಟ್ಟಿಲ್ಲ. ಈಗ ನಿಮ್ದ ನೋಡ್ರಿ ಹೊರಗಿಂದ ಅಂದ್ರೆ. ಹೌದನ್ರಿ. ಇವೆಲ್ಲ ನಿಮ್ಮ ಮಗನ್ನ ನಾನು ನೋಡಿದ್ದೀನಿ ರೀ. ಹಂಗಾಗಿ ನನಗೆ ಭಾಳ ಓಕೆ ಅನಿಸ್ತು. ಮತ್ತು ನಿಮಗೆ ಏನು ಅನಿಸ್ತು ಹೇಳ್ರಿ. ನಮಗೇನು ಹುಡುಗಿ ಒಪ್ಪಿಗೆ ಐತ್ರಿ. ನಮ್ಮ ಮಗಗೆ ಕೇಳ್ಬೇಕು. ಕೇಳಿ ಏನಂತ? ಅವ್ನು ಒಪ್ಪಿಗೆ ಐತ್ರಿ, ನೀವೇನು ಚಿಂತೆ ಮಾಡಬೇಡ್ರಿ. ಮುಂದೆ ಸುಮ್ಮನಿರು. ಹುಡುಗ ಹಚ್ಕೊಳಕತ್ತಾನೆ ಯಾಕೋ. ಹಂಗೇನಿಲ್ರಿ ಹಂಗೇನಿಲ್ಲ. ಇಲ್ಲ ಹುಡುಗ ಪಸಂದ್ ಐತಿ. ಯಾರು ಅವ್ರ ಅಪ್ಪ ಹೆಂಗಂತ ನಂಗೆ. ಅಪ್ಪ ಹೆಂಗಂತಾರೆ ಹಂಗಾರೆ ನಂದೇನಿಲ್ಲ. ಸರಿ ಹಂಗಾರೆ ಮಾತುಕತೆ ಮುಗಿಸ್ಕೊಂಡ್ಬಿಡೋಣಲ್ರಿ. ಆಯ್ತು ರೀ. ನೀವೇನು ಕೇಳ್ತೀರಿ ಕೇಳ್ರಿ. ಇವತ್ತು ಗಟ್ಟಿ ಮಾಡಿಬಿಟ್ರೆ ತಗೋರಿ. ಮತ್ತೆ ಆಗ್ಲೇ ಮುಗ್ಲಿ ಎಲ್ಲಿ ಬರೋದು ಹೋಗೋದು. ನೀವು ಬೇಕಂದ್ರೆ ಮಂಟನ್ ನೋಡಕ್ಕೆ ಬರ್ರಿ. ಇವತ್ತು ಬರ್ತಿರೋ ನಾಳೆ ಬರ್ತಿರೋ. ಈಗೇನ ಮುಹೂರ್ತಗಳು ಚಲೋನ ಅದಾವು ಅಂದಂಗೆ. ನಿಮ್ಮ ಮನೆದೇವ್ರು ಯಾವ್ದು ರೀ? ನಮ್ಮ ಮನೆದೇವ್ರು ಅಂದ್ರೆ ಈಶ್ವರ. ನಮ್ಮ ಮನೆದೇವರು ಬಸವಣ್ಣ ರೀ. ಚಲೋ ಆತು ಬಿಡ್ರಿ. ಹಂಗಾರೆ ಹೊಂದಾಣಿಕೆ ಆಗುತ್ತಾ? ಜಾತಕನೂ ಹೊಂದಾಣಿಕೆ ಆಗ್ಯಾವು. ಕೇಳ್ರಿ ಏನ್ ಕೇಳ್ತೀರಿ ಕೇಳ್ರಿ. ನೋಡ್ರಿ ನಿಮ್ಗೆ ಏನು ಕೊಡ್ಬೇಕು ಅನ್ಸುತ್ತಾ? ನಿಂದ್ರಿ ಒಂದಿಟ್ಟು ಮಾತಾಡ್ಕೊಂಡು ಬರ್ತೀವಿ. ನೀವೇನಾದ್ರು ಮಾತಾಡ್ರಿ. ಬರ್ರಿ ಅಕ್ಕ ಒಳಗೆ ಬರ್ರಿ. ಸರಿ ರೀ. ಅಲ್ಲಪ್ಪ ಅವ್ರು ಏನು ಕೇಳಕತ್ತಾರಂದ್ರೆ 5 ತೊಲಿ ಬಂಗಾರ, ಹುಡುಗಿಗೆ 5 ತೊಲಿ, ಹುಡುಗಿಗೆ 5 ತೊಲಿ ಬಂಗಾರ ಕೇಳಕತ್ತಾರ ನೋಡಿ. 5 ತೊಲಿ ಬಂಗಾರ ಭಾಳ ಆತಲ್ರಿ ಬೀಗ್ರ. ಬಂಗಾರ ರೇಟ್ ಈಗ 1,40,000 ಆಗೈತಿ. ಆಮೇಲೆ 2 ಲಕ್ಷ ರೂಪಾಯಿನೂ ಹೇಳತ್ತಾರ ಅವರು. ಆಮೇಲೆ ಸೀರೆ ನೀವು ಅರ್ಧ ನೀವು ಅವ್ರಿಗೆ ಕೊಡಿಸ್ಬೇಕು, ಅವ್ರು ನಿಮಗೆ ಕೊಡಿಸ್ಬೇಕು. ಆಮೇಲೆ ಬಾಂಡಿ ಸೋಮಣ್ಣ ಏನೇನು ಕೊಡ್ತೀರಿ ನೋಡು, ಕಾಟ ಟಿಜುರಿ ಅವನ್ನೆಲ್ಲ ಶೋಭೆ ಮಾಡ್ತೀವಿ. ಏನೇನು ಮಾಡ್ಬೇಕು ಅದೆಲ್ಲ ಮಾಡ್ತೀವಿ. ಅದರ ಬಂಗಾರನ ಭಾಳ ಆತು ನೋಡ್ರಿ. ನಮ್ದಂತೂ ನಾವು ಹೇಳಿನಿ ನಿಮಗೆ ಬಿಟ್ಟು ಕೊಟ್ಟಿದ್ದು. ಹುಡುಗಂತ ಬೈಕ್ ಅಂತ ಬೇಡ, ನನಗೇನು ಬೈಕ್ ಬೇಡ. ನನಗೇನು ಬೇಡ. ಸರಿನಪ್ಪ ಆಯ್ತು. ನಿಂದ್ರಿ ಒಂದು 2 ನಿಮಿಷ. ಈಗ ಕೊಟ್ಟರೆ ಅಷ್ಟೇ ಸಾಕು ನಮಗೆ. ಇದೆಲ್ಲ ಯಾಕೆ? ನಂದಲ್ಲೋ ನಿಮ್ಮ ಅಪ್ಪನ ಕೇಳು. ಸರಿ ಬಾ. ಸರಿ ನನಗೊಂದು ಟೈಮ್ ಕೊಡ್ರಿ. ನಾ ಮಾತಾಡಿ ಹೇಳ್ತೀನಿ. ಬಾರೋ ಸಂಗು ಮಾತಾಡು. ಯಾಕ್ರಿ ಏನಾತ? ಅವರು 10 ತೊಲಿ ಬಂಗಾರ ಕೇಳತ್ತಾರ. ಮತ್ತು 2 ಲಕ್ಷ ರೂಪಾಯಿ ಕ್ಯಾಶ್ ಕೇಳತ್ತಾರ. ಆಮೇಲೆ ಬಾಂಡೆ ಸಾಮಾನ ಮತ್ತು ಅರಿಬಿ ಅವ್ರು ನಾವು ಕೊಡಿಸೋದು ನಮ್ಗೆ ಅವ್ರು ಕೊಡಿಸೋದಂತ. ಮತ್ತು ಗಾಡಿ ಅಂತ ಹಿಂಗೆಲ್ಲ ಕೇಳತ್ತಾರ. ಅಪ್ಪ ಈಗ ಬ್ಯಾಡ್ ಬಿಡಪ್ಪ. ಭಾಳ ವಜ್ಜೆ ಆಯ್ತಿದೆ. ಹುಡುಗ ಚಲೋ ಐತಲ್ಪ. 2 ತೊಲಿ ಬಂಗಾರ ಹಾಕ್ತೀವಿ. 2 ತೊಲಿ ಬಂಗಾರ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ. ಸರಿ ಹಂಗಾರೆ ಬರ್ಬೋದ್ರಿ ಒಳಗೆ. ಬಾರಪ್ಪ. ನೀವೇನು ವರದಕ್ಷಿಣೆ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ನಾನು ಕೊಡ್ತೀನಿ ನಿಮಗೆ. ಅದು ಏನೇನೈತೆ ಎಲ್ಲ ನಾನು ಕೊಡ್ತೀನಿ. ಹ್ಞೂ ಅನ್ರಿ ನೀವು. ಅದು ಹೆಂಗಾಗತ್ತಪ್ಪ? ನಮ್ಮ ಮಾತು ನಾವು ಮಾತಾಡಬೇಕು. ಯಾಕಂದ್ರೆ ನೀವು ಮಾತಾಡಿದ್ರು ಅಪ್ಪಾರಿಗೆ ಒಪ್ಕೊಂಡಿಲ್ಲ. ಅದಕ್ಕೆ ಎಷ್ಟು ಕೇಳ್ರಿ ನಾನು ಕೊಡ್ತೀನಿ. ಬೇಡಪ್ಪ. ನಾವು ಏನು ಮಾಡೋಕಂತ ಮಾಡೀವಿ. ನಿಮ್ಮ 3 ತೊಲಿ ಆಕೆ 2 ತೊಲಿ ನಮ್ಮದು ಒಂದು 2 ಲಕ್ಷ ರೂಪಾಯಿ ಕೊಡ್ತೀವಿ. ಸರಿ ಹಂಗಾರೆ ಅಪ್ಪ ಒಪ್ಕೊಂಡ್ರೆ ಹಂಗಾಯ್ತು. ಒಪ್ಪಲಿಕ್ಕಂದ್ರೆ ನಾನು ಕೊಡ್ತೀನಿ. ನೋಡ ನಾ ಹೇಳಿನಿಲ್ಲ ಅದೇ ಅಂದ್ರೆ ಚಲೋ ಅದರ
ಅಂತಾರಂತೆ ಅದು ಹಿಂಗೆ ಐತಿಪ್ಪ ನೀನು ಯಾರು ಅಂತಾರೆ ಹಿಂಗೆ ಬಂದ ಸರಿ ನೋಡ್ರಿ. ನೋಡ್ರಿ ಬಿಗ್ರ ನೀವು ಹೇಳಿದಷ್ಟು ನಂಗೆ ಆಗಲ್ಲ ನನಗೆ ಎಷ್ಟಾಗುತ್ತೆ ಅಂದ್ರೆ 5 ತೊಲಿ ಬಂಗಾರ ಹಾಕ್ತೀನಿ ರೀ ಇಬ್ರಿಗೆ ಸೇರಿ ಆಮೇಲೆ ಹುಡುಗಿಗೆ ಏನು ಸೌದೆ ಮಾಡ್ಬೇಕು ಮಾಡ್ತೀನಿ ಆಮೇಲೆ ಏನು ಇವು ಬಾಂಡೆ ಅವೆಲ್ಲ ಏನೇನು ಅದಾವಲ್ಲ ಅವ್ನು ಕೊಡ್ತೀನಿ ಅದು ಹೆಂಗಾಗುತ್ತೆ ರೀ ನೀವು ಬಂದು ನನ್ನ ಮಂತ ನೋಡ್ರಿ ಆಮೇಲೆ ಮಾತಾಡ್ಬೇಕು ಹಂಗಲ್ರಿ ನಮ್ಮದು ನೋಡ್ಬೇಕಲ್ಲ ನೀವು ಮಗಳಿಗೆ ಓಲೆ ಜುಮ್ಕೆ ಅವೆಲ್ಲ ಹಾಕ್ತೀವಿ ಹಾಗೆ ಮಗಳಿಗೆ ಅಂತ ಮಾಡ್ಸಿನಿ 5 ತೊಲಿ ಬಂಗಾರ ಇಲ್ಲಂತಲ್ಲ ಆದ್ರೆ ಅಳಿಯಂಗೂ 5 ತೊಲಿ ಅಂದ್ರೆ ನಂಗೆ ಆಗಂಗಿಲ್ಲ ರೀ ಸರಿ ಹಂಗಂದ್ರೆ ಅಳಿಯಂಗ 2 ತೊಲಿ ಹಾಕ್ರಿ ಮಗಳಿಗೆ 5 ತೊಲಿ ಹಾಕ್ರಿ ಸರಿ ರೀ ಹಂಗಾರೆ ಆಯ್ತು ಹಂಗಾರೆ ತಾಂಬೂಲ ಬದಲಿಸ್ಕೊಂಡ್ರಿ ಅಂಬುಲ 50 ರೀ. ಹಾಂ ತಾಂಬೂಲ ಇವತ್ತು ತೊಗೊಂಡ್ಬಿಡು ಬಿಡ್ರಿ ಯಾಕಂದ್ರೆ ಒಳ್ಳೆ ಕಾರ್ಯ ಯಾವತ್ತು ನಿಧಾನ ಆಗ್ಬಾರ್ದು ಅದಕ್ಕೆ ಇವತ್ತು ಮಾಡ್ಬಿಡ್ತು ತಗೋರಿ ಸಂಪ್ರದಾಯವಾಗಿ ಇವತ್ತು ಸರಿ ರೀ ಹಂಗಾರೆ ಹೋಗಿ ಬರ್ತೀವಿ ಹಾಂ ಹೋಗಿ ಬರ್ತೀವಿ